ಒಂದು ಹೊಸ ಅಲೆ, ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡುವಂತ ಒಂದು ಸಿನಿಮಾ ಬಂದಿದೆ. ದಯವಿಟ್ಟು ನಮ್ಮ ದೀನ ಭಗತ್ ರಾಯ್ ಮೂವಿನ ಇಡೀ ಕರ್ನಾಟಕ ಜನತೆ ಎಲ್ರು ನೋಡ್ಬೇಕಂತ ಹೇಳಿ ನಾನು ಮನವಿ ಮಾಡ್ಕೊಳ್ತಾ ಇದೀನಿ. ದಯವಿಟ್ಟು ಇವತ್ತು ಡಿಸೆಂಬರ್ 6 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣದ ದಿನ. ಆದ್ರೆ ಇಂತ ಒಳ್ಳೆ ದಿನ ಇವತ್ತು ಸಿನಿಮಾ ರಿಲೀಸ್ ಮಾಡಿದ್ರಲ್ಲ, ಅದು ಒಂದು ಒಳ್ಳೇದು. ಮತ್ತೆ ಪ್ರತಿಯೊಬ್ಬರಿಗೂ ಈ ಸಿನಿಮಾದಲ್ಲಿ ಏನು ಕಾನೂನಿನ ಶಕ್ತಿಯನ್ನ ತೋರಿಸಿದ್ರೆ, ಮತ್ತೆ ಭೂವರ್ಧನದ ಬಗ್ಗೆ ತೋರಿಸಿದ್ರೆ, ಜೊತೆಗೆ ಸಮಾಜದ ನಿರ್ಮಾಣದ ಬಗ್ಗೆ ತೋರಿಸಿದ್ರೆ, ಇಲ್ಲಿ ಯಾರು ಮೇಲೂ ಅಲ್ಲ, ಯಾರು ಕೀಳು ಅಲ್ಲ, ಇಲ್ಲಿ ಆಲ್ ಆರ್ ಈಕ್ವಲ್ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ರೆ ಪ್ರತಿಯೊಬ್ರು ಕರ್ನಾಟಕ ಜನತೆ ಎದೆ ತಟ್ಟಿ ಮೀಸೆ ಮೇಲೆ ಕೈ ಹಾಕೊಂಡು ಸಿರಿಸ್ಕೊಂಡು ಹೇಳ್ಬೇಕು ಅಂತ ಒಂದು ಕನ್ನಡ ಸಿನಿಮಾ ಇದು. ಕೇಳಿದ್ರೆ ಪುಷ್ಪ 2 ಇದ್ದ ಈ ಸಿನಿಮಾಕ್ಕೆ ಯಾರೋ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ನಿಜವಾಗ್ಲೂ ಹೇಳ್ತೀವಿ, ಇಂತ 100 ಪುಷ್ಪ ಬಂದ್ರು ಗೊತ್ತಾ, ಇಂತ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಕನ್ನಡ ಜನತೆ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ, ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಈ ಸಿನಿಮಾನ ಗೆಲ್ಸ ಅಂತ ಹೇಳಿ ನಾನು ಮತ್ತೊಮ್ಮೆ ಕರ್ನಾಟಕ ಜನತೆಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್, ಜೈ ಕನ್ನಡಿಗ. ಸೊ ನಾನು ಏನು ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ ಮೂವಿ. ಇದು ಎಲ್ಲರಿಗೂ ಸಮಾನೆ ಅಂತ ಅನ್ನಿಸ್ಬೇಕು. ಆ್ಯಂಡ್ ಪ್ರತಿಯೊಬ್ಬರಿಗೂ ಅಷ್ಟೇ ಭೇದ ಭಾವ ಇರಬಾರ್ದು ಅನ್ನೋದು ನಾನು ಒಂದು ಕೇಳ್ಕೊಳ್ಳುತ್ತೇನೆ. ಇದು ಒಂದು ಮೂವಿ ತುಂಬ ತುಂಬ ಸೂಪರ್ ಹಿಟ್ ಆಗಲಿ ಅಂತ ಕೇಳಿಕೊಳ್ಳಿ. ನಮಸ್ಕಾರ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ತುಂಬ ಅದ್ಭುತವಾಗೈತೆ. ಇದು ಒಂದು ಜಾತಿ ಮಾತ್ರ ಸೀಮಿತ ಅಲ್ಲ, ಪ್ರತಿಯೊಬ್ಬ ಮನುಷ್ಯತ್ವ ಮಾನವರು ನೋಡುವಂಥ ಸಿನಿಮಾ ಅದ್ಭುತವಾಗಿದೆ ಸರ್. ವಂಡರ್ಫುಲ್ಲು. ಕತೆ ಚೆನ್ನಾಗಿದೆ, ಹೀರೋ ಹೀರೋಯಿನ್ನು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸಿನಿಮಾ. ಸೂಪರ್, ಪಕ್ಕ ಪೈಸಾ ಅದರಲ್ಲಿ ಎರಡು ಮಾತಿಲ್ಲ. ಜೈ ಹಿಂದ್, ಜೈ ಭೀಮ್. ಇವತ್ತು ಪುಷ್ಪ ಮೂವಿ ರಿಲೀಸ್ ಆಗಿದ್ರು ಇಷ್ಟೊಂದು ಜನ ಕನ್ನಡಿಗರು ಬಂದು ಇಲ್ಲಿ ಫುಲ್ ಥಿಯೇಟರ್ ಆಗಿರೋ ತುಂಬಾ ಖುಷಿ ಕೊಡುತ್ತೆ. ಕನ್ನಡ ಮೂವಿಗಳನ್ನ ಬೆಳೆಸಿ ಚಿತ್ರರಂಗದಲ್ಲಿ ಬಂದು ಮೂವಿಗಳನ್ನ ನೋಡಿ. ಒಂದು ಜಮೀನ್ದಾರಿ ಪದ್ಧತಿ, ಎಡಿ ಪದ್ಧತಿ ಅಂತ ಇತ್ತು. 1000 ಎಕರೆ 100 ಎಕರೆ ಒಬ್ಬರು ಕಬ್ಜೆನಲ್ಲಿತ್ತು. ಅದರಲ್ಲಿ ದುಡಿಯೋರ್ಗೆ ಏನೇನೂ ಸಿಗ್ತಾ ಇರಲಿಲ್ಲ, ಬಡತನದಲ್ಲೇ ಬದುಕ್ತಾ ಇದ್ರು. ಇದನ್ನ ಬಗೆಹರಿಸಬೇಕು ಅಂತ ಬಾಬಾ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಆದ್ಮೇಲೆ ಈ ರೀತಿ ಸುಧಾರಣೆ ಅಡಿಪಾಯ ಅವರೇ ಹಾಕಿದ್ದು. ಆದ್ರೂ ಅದು ಸಮರ್ಪಕವಾಗಿ ಏನಾಯ್ತು, ತಮ್ಮ ಹಿತಾಸಕ್ತಿ ರಾಜಕೀಯ ವ್ಯಕ್ತಿಗಳು ಸ್ಥಿತಿವಂತರು ಅದನ್ನ ಜಾರಿಗೆ ತರೋದಕ್ಕೆ ಬಿಡ್ಲಿಲ್ಲ. 1989ರಲ್ಲಿ SC/ST ಆಕ್ಟ್, ಪ್ರಿವೆನ್ಷನ್ ಆಫ್ ಅಟ್ರೋಸಿಟೀಸ್ ಆಕ್ಟ್ ಬಂದ ಮೇಲೂ ಅವ್ರ ಮೇಲೆ ಬಹಳ ದೌರ್ಜನ್ಯ ನಡೀತಾನೆ ಇತ್ತು. ಪ್ರತಿಯೊಬ್ಬರು ಕನ್ನಡಿಗರಲ್ಲಿ, ನಾನು ಎಲ್ಲ ಕಲಾಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂದ್ರೆ, ಇದು ಒಂದು ಒಳ್ಳೆ ಇಂಥ ಒಂದು ನೋಡಿ ಪ್ರೋತ್ಸಾಹಿಸಿ. ಇದೊಂದೇ ಪ್ರತಿಯೊಂದು ಕನ್ನಡ ಚಿತ್ರನ ನೋಡಿ ತುಂಬಾ ಕಠಿಣವಾಗಿದೆ. ಅನ್ಯಾಯ ನಡೀತಿದೆ, ಎಲ್ಲಾ ಕಡೆನೂ ಅನ್ಯಾಯ ಇದೆ. ಸೊ ಅನ್ಯಾಯ ಎಲ್ಲ ಬಿಡುಗಡೆ ಆಗಿ ನ್ಯಾಯವನ್ನು ಮಾಡಿ ಅಂತ ಒಂದು ಮೂವಿ ಮಾಡಿದ್ದಾರೆ. ಸೊ ಎಲ್ರು ಬಂದು ನೋಡ್ಬೇಕು ಅಂತ ಹೇಳ್ಕೊಳ್ತೀನಿ. ಸಿನಿಮಾ ಹೇಗಿದೆ ಮೇಡಮ್? ಸಿನಿಮಾ ತುಂಬಾ ಚೆನ್ನಾಗಿದೆ. ಜೈ ಭೀಮ್ ಅಂತ ಹೇಳ್ಕೊಳ್ತೀನಿ. ನಾವು ಒಂದು ಕನ್ನಡಿಗ ಆಗಿ ಇಷ್ಟು ಚೆನ್ನಾಗಿ ಮೂವಿ ನೋಡ್ಕೊಂಡು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀವಿ. ಪ್ರಚಾರ ಕರ್ನಾಟಕದಾದ್ಯಂತ ಸಿನಿಮಾ ರಿಲೀಸ್ ಮಾಡಿದೀವಿ. ಎಲ್ಲಾ ಕಡೆ ಶೋ ಹೋಗ್ತಾ ಇದೆ. ದಯವಿಟ್ಟು ಎಲ್ಲ ಕನ್ನಡಿಗರು ನಮ್ಮ ಕನ್ನಡ ಸಿನಿಮಾನ ಗೆಲ್ಸಿ. ಕನ್ನಡಿಗರೇ ಮಾಡಿರ್ತಕ್ಕಂಥ ಸಿನಿಮಾ. ಫಸ್ಟ್ ಟೈಮ್ ಒಬ್ಬ ರಂಗಭೂಮಿ ಕಲಾವಿದ ಹೀರೋ ಆಗಿ ಮಾಡಿರ್ತಕ್ಕಂಥ ಸಿನಿಮಾ. ನಮ್ಮನ್ನ ನೀವು ಗೆಲ್ಸಿದ್ರೆ ಇನ್ನೂ ಇಂಥದ ನಾವು ಸಾಕಷ್ಟು ಸಿನಿಮಾಗಳು ಮಾಡೋದಕ್ಕೆ ನಮಗೆ ಧೈರ್ಯ ಸಿಗುತ್ತೆ. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ನಿಮ್ದು ಕೇಳ್ಕೊಳ್ಳೋದು, ನೀವಿಲ್ದೆ ನಾವಿಲ್ಲ. ದಯವಿಟ್ಟು ನಮ್ಮ ಈ ಒಂದು ಪ್ರಚಾರ ಆಗಿರ್ಬೋದು, ನಮ್ಮ ಈ ಸಿನಿಮಾದ ಕಂಟೆಂಟ್ ಆಗಿರ್ಬೋದು, ಈ ರಿವ್ಯೂಗಳನ್ನ ನೀವು ತುಂಬಾ ಬೇಗ ತಲುಪಿಸ್ತೀರಿ ಅಂತ ಅನ್ಕೊಂಡಿದ್ದೀವಿ. ಎಲ್ಲಾ ಕರ್ನಾಟಕ ಜನತೆ ದಯವಿಟ್ಟು ದೀನ ಭಗತ್ ರಾಯ್ ಸಿನಿಮಾ ಬಂದು ನೋಡಿ ಗೆಲ್ಸಿ. ಥ್ಯಾಂಕ್ ಯು ಸೊ ಮಚ್. ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದು ಮೊದಲ ಸಿನಿಮಾದಲ್ಲೇ ಓಕೆ, ಖುಷಿ ಆಗ್ತದೆ, ಸ್ವಲ್ಪ ಭಯನೂ ಆಗ್ತಿತ್ತು. ಬಟ್ ಓಕೆ, ರೆಸ್ಪಾನ್ಸ್ ಎಲ್ಲ ನೋಡಿ ಪರವಾಗಿಲ್ಲ, ಸ್ವಲ್ಪ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಅನ್ನಿಸ್ತದೆ. ಸೊ ಇವಾಗ ನೋಡ್ಬೇಕು ಎಲ್ಲರೂ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಬಿಫೋರ್ ಮೂವಿ ನೋಡಿರ್ಲಿಲ್ಲ. ಸೊ ಇವತ್ತೇ ಆಡಿಯನ್ಸ್ ಜೊತೆ ಕೂತು ನೋಡಿದ್ದು ನಾನು. ಸೊ ಹಾಗಾಗಿ ತುಂಬಾನೇ ಭಯ ಇತ್ತು, ಬಟ್ ರೆಸ್ಪಾನ್ಸ್ ನೋಡ್ತಿದ್ದಂಗೆ ಖುಷಿ ಆಗೋಯ್ತು.
ರಿಯಾಕ್ಷನ್ ಬರ್ತಾ ಇತ್ತು. ಹೌದು. ಖುಷಿ ಆಯ್ತು ಸರ್. ನಾನ್ ಹೇಗ್ ತಗೊಂತಾರೆ ಅಂತ ಗೊತ್ತಿರ್ಲಿಲ್ಲ. ಸೊ ಫಸ್ಟ್ ಮೂವಿ ಯಾವ ತರ ಬರುತ್ತೆ ಆನ್ ಸ್ಕ್ರೀನ್ ಬಂದಾಗ ಜನ ಹೇಗ್ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಸೊ ಬಂದಿದ ತಕ್ಷಣ ಅಲ್ಲಿ ರೆಸ್ಪಾನ್ಸ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಮತ್ತೆ ನನಗೆ ಪಕ್ಕದಲ್ಲೇ ನನಗೆ ಕಿಲ್ಲರ್ ಮಂಜು ಸರ್ ಗೊತ್ತಿದ್ರು. ಅವ್ರು ಫಸ್ಟ್ ಟೈಮ್ ಮಾಡಿದೀರಾ ಅಂತ ಕೇಳಿದ್ರು. ಹೌದು ಸರ್ ನನಗೆ ಎಲ್ಲೂ ಆ ತರ ಅನ್ನಿಸ್ತಿಲ್ಲ, ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ ಅಂದ್ರು. So ಅದು ನೋಡಿ ತುಂಬಾನೇ ಖುಷಿ ಆಯ್ತು.